ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಾಗಿದ್ದಂತಹ ಅಧಿವೇಶನದಲ್ಲಿ ರಾಜಕೀಯ ಮಹಾಯುದ್ಧವೇ ನಡೆದು ಹೋಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಿಟಿ ರವಿ ಅಕ್ಷರಶಃ ವಿಲವಿಲ ಅಂತ ಒದ್ದಾಡಿ ಹೋಗಿದ್ದಾರೆ. 22 ಗಂಟೆಯ ಮಹಾ ಹೈಡ್ರಾಮಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಿಟಿ ರವಿಯ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ, ಇಡೀ ರಾತ್ರಿ ರೌಂಡ್ಸ್ ಹಾಕ್ತಾರೆ, ಸಿನಿಮಾ ರೇಂಜ್ನಲ್ಲಿ ಹೊಡಿಬಡಿಯೂ ನಡೆದೋಗುತ್ತೆ. ರಕ್ತ ಹರಿದ್ರೂ ಬಿಡ್ಲಿಲ್ಲ, ಪೊಲೀಸ್ ಜೀಪ್ ಹತ್ತಿ ಆರ್ಭಟಿಸಿದ್ರೂ ಕ್ಯಾರೆ ಎನ್ನಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಿಟಿ ರವಿ ಅಕ್ಷರಶಃ ನಲುಗಿ ಹೋಗಿದ್ದು. 24 ಗಂಟೆಯೊಳಗೆ ದೊಡ್ಡ ಹೈಡ್ರಾಮಾವೇ ನಡೆದೋಗಿದೆ. ಅಧಿವೇಶನಕ್ಕೆ ಹೋದವರ ಹೊಡಿಬಡಿ ರಾಜಕೀಯ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ್ದಾರೆ ಅನ್ನೋ ಆರೋಪ ರಾಜ್ಯ ರಾಜಕೀಯದಲ್ಲಿ ಧಗಧಗಿಸಿದೆ. ಆಡಬಾರದ ಮಾತು ಆಡಿದ್ರು ಅನ್ನೋ ಅಸ್ತ್ರವನ್ನೇ ಮುಂದಿಟ್ಕೊಂಡು ಇಡೀ ಕಾಂಗ್ರೆಸ್ ಟೀಮ್ ಮುಗಿಬಿದ್ದಿತ್ತು. ಕೇಸರಿ ನಾಯಕನ ಮೇಲೆ ದೂರು ದಾಖಲಾಗ್ತಿದ್ದಂತೆ ಪೊಲೀಸರು ಸುವರ್ಣಸೌಧದ ಪಡಸಾಲೆಯಿಂದಲೇ ಎತ್ತಾಕೊಂಡು ಹೋದ್ರು. ಆಮೇಲೆ ಇಡೀ ರಾತ್ರಿ ನಡೆದಿದ್ದೆಲ್ಲ ಮೆಗಾ ಡ್ರಾಮಾ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಅಂತ ಎಲ್ಲ ಅನ್ಕೊಂಡಿದ್ದ ಹೊತ್ತಲ್ಲೇ ಮಾರ್ಗ ಬದಲಿಸಿದ ಖಾಕಿ ಪಡೆ ಖಾನಾಪುರ ಪೊಲೀಸ್ ಠಾಣೆಗೆ ಬಂದು ನಿಂತಿತ್ತು. ಅಲ್ಲಿಯೇ ರಣಾಂಗಣ ಸೃಷ್ಟಿಯಾಗಿದ್ದು. ವಕೀಲರಿಗೆ ಒಳ ಹೋಗಲು ಬಿಡದಿದ್ದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ರು. ಇದೇ ಹೊತ್ತಿಗೆ ಆರ್ ಅಶೋಕ್ ಹಾಗೂ ಯತ್ನಾಳ್ ಟೀಮ್ ಬರ್ತಿದ್ದಂತೆ ಪೊಲೀಸ್ ಠಾಣೆ ಮುಂದೆ ಮಹಾಯುದ್ಧವೇ ನಡೆಯಿತು. ಖಾಕಿ ಜೀಪು ಹತ್ತಿ ಅಬ್ಬರಿಸಿದ ಸಿಟಿ ರವಿ ಯಾವಾಗ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪರಿಸ್ಥಿತಿ ಕೈಮೀರೋ ಹಂತಕ್ಕೆ ಬಂತೋ ಸಿಟಿ ರವಿಯನ್ನ ಶಿಫ್ಟ್ ಮಾಡೋ ಪ್ಲಾನ್ ಮಾಡಿದ್ರು. 100 ಕಾರ್ಯಕರ್ತರು ಜೊತೆಗೆ ಬಿಜೆಪಿ ನಾಯಕರು ಇವರನ್ನೆಲ್ಲ ತಳ್ಳಿ ಸಿಟಿ ರವಿಯನ್ನ ಎತ್ಕೊಂಡು ಬಂದ ಪೊಲೀಸರು ಬಲವಂತವಾಗಿಯೇ ಜೀಪಿಗೆ ಕೂರಿಸಿದ್ರು. ಈ ವೇಳೆ ಸಿಟಿ ರವಿಯ ನೆತ್ತರು ಕೂಡ ಹರಿದೋಯ್ತು. ಕಾರ್ ಒಳಗೆ ನುಗ್ಗುತ್ತಿದ್ದಂತೆ ಗ್ಲಾಸ್ ತಾಗಿ ತಲೆಯಿಂದ ನೆತ್ತರು ಚಿಮ್ಮೋದಕ್ಕೆ ಶುರುವಾಯಿತು. ಆದ್ರೂ ಕೂಡ ಸುಮ್ಮನಾಗದ ಸಿಟಿ ರವಿ ಪೊಲೀಸ್ ಜೀಪ್ ಮೇಲೆ ಹತ್ತಿ ದೊಡ್ಡ ಹೈಡ್ರಾಮಾವನ್ನೇ ಮಾಡಿದ್ರು. ಖಾನಾಪುರದಿಂದ ಸಿಟಿ ರವಿ ಕರ್ಕೊಂಡು ಪೊಲೀಸರು ನೇರವಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಮತ್ತೆ ಮಾರ್ಗ ಬದಲಿಸಿದ ಪೊಲೀಸರು ರಾಮದುರ್ಗ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿದ್ರು. ಇದೆಲ್ಲ ಹೈಡ್ರಾಮಾ ಮುಗಿಯುತ್ತಿದ್ದಂತೆ ಬೆಳಿಗ್ಗೆ ಬೆಳಗಾವಿಯ 5ನೇ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಬರೋಬ್ಬರಿ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ಕೇಸನ್ನ ಶಿಫ್ಟ್ ಮಾಡಿತು. ಪೊಲೀಸರ ಕೈಗೆ ಸಿಕ್ಕಿ ಹಣ್ಣುಗಾಯಿ ನೀರುಗಾಯಿಯಾದ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಗೈದ್ರು. ನನ್ನ ಜೀವಕ್ಕೆ ಅಪಾಯ ಇದೆ, ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ ಕೆ ಶಿವಕುಮಾರ್ ಅವ್ರ ತಂಡವೇ ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ. ಇಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತೆ ಬಾಗಲಕೋಟೆ ಜಿಲ್ಲೆ. ಇನ್ನು ಇದೇ ವಿಷಯವಾಗಿ ಮಾತಾಡಿದ ಕಮಲ ನಾಯಕರು ಸಿಟಿ ರವಿ ಬೆನ್ನಿಗೆ ನಿಂತಿದ್ದಾರೆ. ಬಿಜೆಪಿ ನಾಯಕನನ್ನ ಉಗ್ರರಂತೆ ನೋಡಿದ್ದಾರೆ ಅಂತ ಕಿಡಿಕಾರಿದ್ರು. ರಾತ್ರಿ ಅವ್ರನ್ನ ಮಲಗೋಕ್ಕೂ ಅವಕಾಶ ಕೊಡದೆ, ಕುಡಿಯೋ ನೀರು ಕುಡಿಯೋದಕ್ಕೂ ಅವಕಾಶವನ್ನ ಕೊಡದೆ, ಒಂದ್ ರೀತಿ ಉಗ್ರಗಾಮಿಗಿಂತ ಉಗ್ರಗಾಮಿನ ಹೇಗೆ ನಡೆಸ್ಕೊಳ್ತಾರೆ ಅದಕ್ಕಿಂತ ಕೆಟ್ಟದಾಗ ನಡೆಸ್ಕೊಂಡಿದ್ದಾರೆ. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ, ಯಾಕಂದ್ರೆ ಇದು ಗಲಾಟೆ, ಇಬ್ರು ಬೈದಾಟ, ಅವ್ರನ್ನ ಹೊಡೆಯಕ್ಕೆ, ಸಿಟಿ ರವಿ ಮೇಲೆ ಹಲ್ಲೆ ಮಾಡಕ್ಕೆ, ಗೂಂಡಾಗಳನ್ನ ಬಿಟ್ಟು ಹೊಡೆದಿದ್ದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರಿ. ಈ ಕಾಂಗ್ರೆಸ್ ಅವರು ಏನ್ ಮಾಡಕ್ಕೂ ಏಸ ಇಲ್ಲ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರ ಕೋಡಿ ಹರಿಸಿದ್ರು. ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಒಮ್ಮೆಲ್ಲ 10 ಬರೆ ಹೇಳಿ ನನ್ನನ್ನು ತೇಜೋವಧೆ ಮಾಡಿದ್ರು. ಇದಕ್ಕೆಲ್ಲ ಹೆದರೋದಿಲ್ಲ ನಾನು. ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ, ಬುದ್ಧಿವಂತರ ವೇದಿಕೆ. ಆ ವೇದಿಕೆಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಆದ್ರು. ನನಗೆ ಅದು ಭಾಳ ಕೆಟ್ಟ ಅನ್ಸು. ಕೇಳಿದವರು ಬಂದು ನನಗೆ ಪಕ್ಕಕ್ಕೆ ಬಂದು ಹೇಳ್ತಾರೆ, ಸಾರಿ ಅಂತ ಹೇಳ್ತಾರೆ. ಆದರೆ ಯಾರು ಕೂಡ ಅದನ್ನು ಖಂಡಿಸ್ಲಿಲ್ಲ. ನಮ್ಮ ಪಕ್ಷದವ್ರು ನನ್ನ ಬೆನ್ನಿಗೆ ನಿಂತ್ಕೊಂಡ್ರು. ಇನ್ನು ಇದೇ ವಿಷಯವಾಗಿ ಮಾತಾಡಿದ ಸಿಎಂ ಹಾಗೂ ಡಿಸಿಎಂ ಸಿಟಿ ರವಿ ಹೇಳಿದ್ದು ಅಫೆನ್ಸ್ ಅಂತ ಕಿಡಿಕಾರಿದ್ರು. ಒಬ್ಬ ಹೆಣ್ಮಗಳಿಗೆ ಬಹಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕರವಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು. ಸೊ ಇಟ್ ಇಸ್ ಎನ್ ಅಫೆನ್ಸ್. ಸುಮಾರು 12 ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ. ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ. ಎಲ್ಲ ನಿಮ್ಗೆ ದಾಖಲೆ ಇಲ್ಲ ಅಂದ್ರೆ ದಾಖಲೆ ನಾನೇ ಕೊಡ್ತೀನಿ.
ವಿ ಹ್ಯಾವ್ ಕಲೆಕ್ಟೆಡ್. ಹೈಕೋರ್ಟ್ ಅಂಗಳದಲ್ಲಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ಶುರುವಾಗಿತ್ತು. ಎರಡೂ ಕಡೆಯ ವಾದ ಆಲಿಸಿದ ನ್ಯಾಯಾಲಯ ಸಿಟಿ ರವಿಗೆ ಬಿಗ್ ರಿಲೀಫ್ ಕೊಡ್ತು. ಯಾವ ಜಾಗದಲ್ಲಿದ್ದಾರೋ ಅಲ್ಲಿಂದಲೇ ರಿಲೀಸ್ ಮಾಡಬೇಕು ಅಂತ ಆದೇಶ ನೀಡಿತು. ಹೀಗಾಗಿ ಬಂಕಾಪುರದ ಬಳಿ ಬರ್ತಿದ್ದಾಗಲೇ ಸಿಟಿ ರವಿಯನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಯಾವಾಗ ಸಿಟಿ ರವಿ ರಿಲೀಸ್ ಆದ್ರೂ ಚಿಕ್ಕಮಗಳೂರಲ್ಲಿ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಸತ್ಯಕ್ಕೆ ಸಿಕ್ಕ ಜಯ ಅಂತ ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು. ಒಟ್ನಲ್ಲಿ ಲಕ್ಷ್ಮಿ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಿಟಿ ರವಿ 21 ಗಂಟೆಗಳ ಬಳಿಕ ರಿಲೀಸ್ ಆಗಿದ್ದಾರೆ. ಇಡೀ ಪ್ರಕರಣದಲ್ಲಿ ತಾನು ಲಕ್ಷ್ಮಿ ವಿರುದ್ಧ ಅಂತಹ ಪದ ಬಳಸಿದ್ದಕ್ಕೆ ಸಾಕ್ಷ್ಯ ಎಲ್ಲಿದೆ ಎಂದು ಸಿಟಿ ರವಿ ಹಾಗೂ ಬಿಜೆಪಿ ನಾಯಕರು ಕೇಳುತ್ತಿದ್ದಾರೆ. ಆಡಿದ ಮಾತಿಗೆ ಹೇಳಿದ ವ್ಯಕ್ತಿಗಿಂತ ದೊಡ್ಡ ಸಾಕ್ಷಿ ಇರೋದಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಯಾರ ಆತ್ಮಸಾಕ್ಷಿ ಏನನ್ನುತ್ತದೆ ಎನ್ನುವುದನ್ನ ಮುಂದೆ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.